ನಾನು ಓದಿರೋದು IT ಎಲೆಕ್ಟ್ರಾನಿಕ್ಸ್. ನಾನು ಆಕ್ಚುಲಿ ಮೀಡಿಯಾಗೂ ನಂಗೆ ಸಂಬಂಧನೇ ಇಲ್ಲ. ಪ್ರಜಾಪ್ರಭುತ್ವ ಈ ಸಂಪೂರ್ಣವಾಗಿ ಇವತ್ತು ಮಾಧ್ಯಮಗಳಿಂದ ಹಾಳಾಗ್ತದೆ. ರಾಜಕಾರಣ ನಾನಿರೋವರೆಗೂ ಜನಪರವಾಗಿ ಕೆಲಸ ಮಾಡೋದು, ರೈತರ ಪರವಾಗಿ, ದಲಿತರ ಪರವಾಗಿ, ಕಾರ್ಮಿಕರ ಪರವಾಗಿ. ನಾನು ಕಂಡಿದ್ದನ್ನ ಸರಿ ಇದೆಯೋ ಅಷ್ಟನ್ನು ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಇವತ್ತು ಎಲ್ಲೋ ಒಂದು ಸಣ್ಣ ಹೋಟೆಲ್ಗೆ ಹೋದ್ರು ಒಬ್ಬ ಪಂಚ ಹಾಕಿರೋ ರೈತನು ಕೂಡ ನಾನು ಗುರುತಿಸ್ತಲ್ಲ, ಅದೇ ದೊಡ್ಡ ಅವಾರ್ಡು. ಅಷ್ಟಿದ್ದಿ ಕಾರಣ ಯಾವ ಒತ್ತಡ ಇಲ್ರಿ. ನನಗೆ ಒತ್ತಡ ಹಾಕೋ ಯಾವ ಮಗನ ಗೊತ್ತಿಲ್ಲ. ನನಗೆ ಹುಚ್ಚೇನ್ರಿ 2,60,70,000 ಸಂಬಳ ಇರೋದು ಕೆಲಸ ಬಿಟ್ಟು ಬರೋಕ್ಕೆ. ಆತ್ಮಸಾಕ್ಷಿ ಇದೆ, ದೇವರಿಗೆ ನಂಬಿದ್ದೀನಿ, ಮೋಸ ಮಾಡಿಲ್ಲ, ಯಾರಿಗೂ ತಲೆ ಹೊಡೆದಿಲ್ಲ. ಅಂತ ಕಾಲ ಬಂದಿದ್ದು ಬಿಟ್ಟು ಬಂದೆ ನಾನು ಇಲ್ಲಿದ್ದೀನಿ. ವಿಡಿಯೋ ಬಿಡೋದ ಕಾರಣ ಏನು? ನಿಮ್ಗೆ ಯಾರು ಪ್ರಶ್ನೆ ಕೇಳಕ್ ರೈಟ್ಸ್ ಕೊಟ್ಟಿರೋದು? ಲಕ್ಷಗಟ್ಟಲೆ ಸಂಬಳ ತಗೋತಿದ್ದೆ, ಆಮೇಲೆ ಪಶ್ಚಾತ್ತಾಪ ಇಲ್ಲ ನನಗೆ. ರಿಗ್ರೆಟ್ ಇಲ್ವೇ ಇಲ್ಲ? ರಿಗ್ರೆಟ್ ಮಾಡೋದು ಜೀವನನಲ್ರಿ. ಅದು ಯಾವ ಜೀವನ? ಅದು ವೇಸ್ಟ್ ಜೀವನ. ಅದು ನಾಳೆ ಕೋಟಿ ಬರುತ್ತೆ ಅನ್ನೋ ಭ್ರಮೆ. ಆಮೇಲೆ ಏನೋ ಹೂಗಾರನ ಟಿವಿಯಾಗಿದ್ದ, ದೊಡ್ಡ ಪತ್ರಕರ್ತ ಆಗಿದ್ದ, ಅವನು ಹೊಲ ಮಾಡ್ತಾನೆ, ನಾನು ಹೊಲ ಮಾಡ್ತೀನಿ, ದಯಮಾಡಿ ಅವೆಲ್ಲ ಮಾಡಕ್ ಹೋಗ್ಬಿಟ್ರಿ. ವೀಕ್ಷಕರೇ, ಈಗ ವೀರು ಪಾಟೀಲ್ ಅವರು ನಮ್ಮ ಜಮೀನಿಗೆ ಬಂದು ನನ್ನ ಜೊತೆ ಮಾತಾಡಿದ್ರು, ಭಾಳ ಪ್ರೀತಿಯಿಂದ ಮಾತಾಡಿದ್ರು, ಭಾಳ ಕಾಳಜಿಯಿಂದ ಮಾತಾಡಿದ್ರು. ಇದರಿಂದ ಎಷ್ಟಲಿ ಒಂದು 4 ಜನಕ್ಕೆ ಅದರಿಂದ ಅನುಕೂಲ ಆಗೋದಾದರೆ ನನಗೂ ಖುಷಿ. ಯಾಕಂತಂದರೆ ಒಂದು ಬೆವರನ್ನ ನಂಬ್ಕೊಂಡು ಇಲ್ಲಿ ನಾವು ಜೀವನ ಕಟ್ಕೊಳ್ತಾ ಇದ್ದೀವಿ. ಯಾರು ಏನೇ ಅಂದ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದು ಜೀವನ ಮಾಡಿ, ಅದು ನೋಡಿ. ಮಾಸ್ಟರ್ ನ್ಯೂಸ್ ಕನ್ನಡ ದಯಮಾಡಿ ಈ ಒಂದು ಚಾನಲ್ನ ತಾವು ವೀಕ್ಷಣೆ ಮಾಡಿ, ಒಳ್ಳೆಯದನ್ನು ಸ್ವೀಕರಿಸಿ. ಏನಾದರೂ ನನ್ನಿಂದ ಕೆಲವು ತಪ್ಪುಗಳಾಗಿದ್ದರೆ ಅದನ್ನು ಮನ್ನಿಸಿ.